ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಇಂದು ನೋಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ರಾಜ್ಕುಮಾರ್ ಖುರ್ರಂ ಮತ್ತು ಜಹಾಂಗೀರ್ನ ನಡುವಣ ವೈಮನಸ್ಸಿಗೆ ಮೂಲ ಕಾರಣ. ಖುರ್ರಂ ಪ್ರಬಲನಾಗಿದ್ದು ಜಹಾಂಗೀರ್ನ ಅಧಿಕಾರಕ್ಕೆ ಕಂಟಕನಾಗಿದ್ದ. ಜಹಾಂಗೀರನ ಸಿಂಹಾಸನವೇರಿದ ಮೇಲೆ ಪ್ರಥಮವಾಗಿ ದಂಗೆ ಎದ್ದವನು ರಾಜ್ಕುಮಾರ್ ಖುಸ್ರಾ. ಜಹಾಂಗೀರನ ಆಳ್ವಿಕೆಯ ಕಾಲದಲ್ಲಿ ಮೊಘಲ್ ಸಂತತಿಯ ಅಯಶಸ್ವಿಯ ಕಾಲವೆಂದು ಹೇಳಲಾಗಿದೆ, ಏಕೆಂದರೆ ಕಾಂದಾರ್ ಸಾಮ್ರಾಜ್ಯದಿಂದ ಕಳಚಿ ಹೋಯಿತು. ಅಕ್ಬರನ್ನು ಇಬಾದತ್ ಖಾನ್ ನಿರ್ಮಿಸಿದ ಉದ್ದೇಶ ಧಾರ್ಮಿಕ ಚರ್ಚೆ ನಡೆಸಲು. ಅಕ್ಬರ್ ಮತ್ತು ರಾಜ್ಕುಮಾರ್ ಸಲೀಮರ ನಡುವೆ ವೈಮನಸ್ಸು ಕಡಿಮೆ ಮಾಡಲು ಶ್ರಮಿಸಿದವರು ಸಲೀಂ ಸುಲ್ತಾನ್ ಬೇಗಂ. ದಿನ್ ಎ ಇಲಾಹಿ ವ್ಯವಸ್ಥೆಗೆ ಸೇರುವ ಅನುಯಾಯಿಗಳನ್ನು ಭಾನುವಾರದಂದು ಸೇರಿಸಿಕೊಳ್ಳಲಾಗುತ್ತಿತ್ತು. ದಿನ್ ಎ ಇಲಾಹಿ ವ್ಯವಸ್ಥೆಗೆ ಸೇರಿದ ಇಬ್ಬರು ಭೇಟಿಯಾದಾಗ ಏನೆಂದು ಸಂಬೋಧಿಸಿ ಗೌರವ ಸಲ್ಲಿಸಬೇಕಿತ್ತು? ಜಲ್ ಎ ಜಲಾಲ್ ಎ ಹೂ. ಅಕ್ಬರ್ನ ದಿನ್ ಎ ಇಲಾಹಿಗೆ ಸೇರಿದ ಏಕೈಕ ಹಿಂದೂ ರಾಜ ಬೀರಬಲ್. ಅಕ್ಬರ್ನು ದಿನ್ ಎ ಇಲಾಹಿ ಜಾರಿಗೆಗೊಳಿಸಿದ್ದು 1581. ಅಕ್ಬರ್ನು ಮುಸ್ಲಿಂ ವರ್ಗದ ಸರ್ವೋಚ್ಚ ನಾಯಕನೆಂಬ ವಾಕ್ಯಗಳನ್ನು ಒಳಗೊಂಡ ಕುತ್ಬಾವನ್ನು ತಯಾರಿಸಿದವರು ಅಬ್ದುಲ್ ಫೈಜಿ. ಬಾಬರ್ನ ಪಿತ್ರಾರ್ಜಿತ ರಾಜ್ಯ ಪರ್ಗಣ. ಹಾಕಿನ್ಸ್ ಎಂಬ ಇಂಗ್ಲಿಷ್ ಅಧಿಕಾರಿಗೆ ಜಹಾಂಗೀರನು ಖಾನ್ ಎಂಬ ಬಿರುದನ್ನು ನೀಡಿದ. ಸತಿ ಪದ್ಧತಿಯನ್ನು ನಿಷೇಧಿಸಿದ ಮೊಘಲರ ದೊರೆ ಅಕ್ಬರ್. ಯಾವ ಮೊಘಲರ ದೊರೆಯ ಕಾಲದಲ್ಲಿ ತಂಬಾಕು ಭಾರತಕ್ಕೆ ಪ್ರವೇಶಿಸಿತು? ಜಹಾಂಗೀರ್. ಜಪ್ತಿ ಕಂದಾಯ ವ್ಯವಸ್ಥೆಯ ಬಂದೋಬಸ್ತ್ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಮೇವಾರದ ರಾಣಾ ಪ್ರತಾಪ್ ಸಿಂಗನ ವಿರುದ್ಧದ ಹಲ್ದಿ ಘಾಟ್ ಯುದ್ಧದಲ್ಲಿ ಮೊಘಲ್ ಸೇನೆ ನಾಯಕತ್ವ ವಹಿಸಿದ್ದವನು ಮಾನ್ಸಿಂಗ್. ಕಚ್ಚಾ ವಾಹನರ ರಜಪೂತರು ಪ್ರಥಮವಾಗಿ ಸ್ವಯಂ ತಾವೇ ಅಕ್ಬರ್ನಿಗೆ ಶರಣಾದರು. ಅಕ್ಬರ್ ಜನಿಸಿದ್ದು ಅಮರಕೋಟೆ. ಮೊಘಲರು ಮಂಗೋಲರ ವಂಶಕ್ಕೆ ಸೇರಿದವರು. ಬಾಬರನು ಗಾಗ್ರಾ ಯುದ್ಧದಲ್ಲಿ ಅಫ್ಘನ್ನರ ವಿರುದ್ಧ ಹೋರಾಡಿದ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನು ವಶಪಡಿಸಿಕೊಂಡ ಪ್ರಥಮ ಮತ್ತು ಏಕೈಕ ಹಿಂದುವೆಂದರೆ ಹೇಮು. ಗುರುಮುಖಿ ಲಿಪಿಯ ಬೆಳವಣಿಗೆಯ ಕಾರಣವಾದ ಗುರು ಅಂಗದ್, ಮುರೀದ್ ಎಂದರೆ ಅನುಯಾಯಿ. ಸಿಲ್ಸಿಲಾ ಒಂದು ಸೂಫಿ ಪಂಥದ ಶಾಖೆ. ದಾಸ್ಬೋಧವನ್ನು ಬರೆದವರು ರಾಮದಾಸ್. ಸಿಖ್ ಧರ್ಮದಲ್ಲಿ ಖಾಲ್ಸಾವನ್ನು ಸ್ಥಾಪಿಸಿದವರು ಗುರು ಗೋವಿಂದ್ ಸಿಂಗ್. ಸುರ್ಸುರಾವಳಿಯನ್ನು ಬರೆದವರು ಸುರ್ದಾಸ್. ಯಾವ ಸ್ಥಳವು ಶಿರಾಜ್ ಐ ಹಿಂದ್ ಎಂದು ಪರಿಚಿತವಾಗಿದೆ? ಚೌನ್ಪುರ. ಬಲ್ಫಾಕ್ಪುರದ ಅಥವಾ ದಂಗೆಗಳ ನಗರ ಎಂದು ಲಕ್ನೌತಿಯನ್ನು ಕರೆಯಲಾಗಿತ್ತು. ಇಟಲಿಯ ಪ್ರವಾಸಿ ಬರೆದಿರುವ ಕ್ಯಾಂಬೆಯ ರಾಜ್ಕುಮಾರ್ನ ದಿನನಿತ್ಯದ ಆಹಾರವೆಂದರೆ ಕತ್ತೆ, ಹಲ್ಲಿ ಮತ್ತು ಕಪ್ಪೆ. ಇದು ಯಾವ ರಾಜ್ಕುಮಾರ್ನ ಕುರಿತದ್ದಾಗಿದ್ದು? ಮಹಮ್ಮದ್ ಬೇಗಾರ್. ಭಾರತದ ಯಾವ ಪ್ರದೇಶದಲ್ಲಿ ಫಿರ್ದೌಸಿ ಪಂಥ ಪ್ರಸಿದ್ಧಿಯಾಗಿತ್ತು? ಬಿಹಾರ್. ಗೀತಾವಳಿ, ಕವಿತಾವಳಿ ಮತ್ತು ವಿನಯ ಪತ್ರಿಕೆಗಳ ಕರ್ತೃ ತುಳಸಿದಾಸ್. ಯಾವ ಸೂಫಿ ಸಂತನ ಸಿದ್ಧಾಂತಗಳು ಔರಂಗಜೇಬನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದವು? ಶೇಕ್ಸ್ಪಿಯರ್ನ ಅಹ್ಮದ್ ಸರ್ ಹಿಮ್. ಯಾವ ಸೂಫಿ ಸಂತನು ಯೋಗದಲ್ಲಿನ ಉಸಿರಾಟದ ವ್ಯಾಯಾಮಗಳನ್ನು ಅಳವಡಿಸಿಕೊಂಡಿದ್ದನು ಮತ್ತು ಸಿದ್ ಅಥವಾ ಪರಿಪೂರ್ಣ ಎಂದು ಕರೆಯಲ್ಪಟ್ಟಿದ್ದನು? ನಿಜಾಮುದ್ದೀನ್ ಔಲಿಯಾ. ರಾಜ್ಕುಮಾರ್ ಧಾರಾ ಶುಕೋನ ಕದ್ರಿ ಸೂಫಿಯ ಶಾಖೆ ಅನುಯಾಯಿಯಾಗಿದ್ದನು. ಭಾರತದೊಂದಿಗೆ ಇಸ್ಲಾಂ ಸಂಪರ್ಕವು ಮಲ್ಬಾರ್ ತೀರದ ಅರಬ್ ವರ್ತಕರ ಮೂಲಕ ಬಂದಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಕ್ಕಂಥವರು ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದ್ರ ಜೊತೆ ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ತಗೊಂಡು ಬರ್ತೀನಿ. ಖಂಡಿತ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ತೆ ಸ್ನೇಹಿತರೆ.